ಚಿಂತಾಮಣಿಯಲ್ಲಿ ಡಿ ದೇವರಾಜ ಅರಸು ಜಯಂತಿ ಹೆಸರಿನಲ್ಲಿ ಪ್ರಹಸನ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೇಜವಾಬ್ದಾರಿಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯಂತಿ ಕಾರ್ಯಕ್ರಮವೋ, ರಾಜಕೀಯ ವೇದಿಕೆಯೋ ಅಥವಾ ಒಂದು ನಿರ್ದಿಷ್ಟ ಧರ್ಮದ ಅವಹೇಳನಕ್ಕೆ ಬಳಸಿದ ಸಭೆಯೋ? ಚಿಂತಾಮಣಿಯ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ 111ನೇ ದೇವರಾಜ ಅರಸು ಜಯಂತಿ ಆಚರಣೆ ಈಗ ಭಾರೀ ವಿವಾದಕ್ಕೆ ಈಡಾಗಿದೆ. ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತ ಹಾಗೂ ಬಿಸಿಎಂ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ದೇವರಾಜ ಅರಸು ಜಯಂತ್ಯುತ್ಸವ ಕೇವಲ ಕಾಟಾಚಾರಕ್ಕೆ ನಡೆದಂತೆ ಕಾಣಿಸುತ್ತಿತ್ತು. ಬಿಸಿಎಂ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಹಿಂದುಳಿದ ವರ್ಗದ ಪ್ರಮುಖ ನಾಯಕರಾಗಲಿ ಕಾರ್ಯಕ್ರಮದಲ್ಲಿ ಹಾಜರಿರಲಿಲ್ಲ. ಇಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ಅವರ ಹೇಳಿಕೆ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ದೇವರಾಜ ಅರಸು ಅವರ ಸಾಧನೆಗಳನ್ನು ಹೇಳುವ ಬದಲು ಒಂದು ನಿರ್ದಿಷ್ಟ ಧರ್ಮ ಹಾಗೂ ಹಿಂದೂ ದೇವತೆಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಅಯೋಧ್ಯೆ ಮತ್ತು ತಿರುಪತಿಯಲ್ಲೂ ದೋಚಿಕೊಳ್ಳುವವರಿದ್ದಾರೆ ಎಂಬ ಅವರ ಹೇಳಿಕೆಗೆ ಬೇಸತ್ತು ವೇದಿಕೆಯಲ್ಲಿದ್ದ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮುಗಿಯುವ ಮುನ್ನವೇ ಎದ್ದು ಹೊರ ನಡೆದಿದ್ದಾರೆ. ಇನ್ನೊಂದೆಡೆ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ಪರಾಕಾಷ್ಠೆ ತಲುಪಿತ್ತು. ಕಾರ್ಯಕ್ರಮ 2 ಗಂಟೆ ತಡವಾಗಿ ಆರಂಭವಾಗಿದ್ದಷ್ಟೇ ಅಲ್ಲದೆ ಸಭೆಯಲ್ಲಿ ಭಾಷಣ ನಡೆಯುತ್ತಿದ್ದಾಗ ತಾಲೂಕು ವಿಸ್ತರಣಾಧಿಕಾರಿ ಬಿಬಿ ರಾಣಿ ಎಂಬುವರು ಕಾರ್ಯಕ್ರಮದ ಕಡೆ ಗಮನವೇ ಕೊಡದೆ ಮೊಬೈಲ್ ನೋಡ್ತಾ ನಿದ್ದೆಗೆ ಜಾರಿದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಸೂಕ್ತ ಊಟದ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಸಮಯಕ್ಕೆ ಸರಿಯಾಗಿ ಊಟ ಸಿಗದೆ ಬಿಸಿಎಂ ವಸತಿ ನಿಲಯದ ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಆಂಕರ್ ಕ್ಲೋಸಿಂಗ್ ಅರಸು ಅವರ ಸಿದ್ಧಾಂತಗಳನ್ನು ಸಾರಬೇಕಾದ ವೇದಿಕೆಯಲ್ಲಿ ಧರ್ಮ ನಿಂದನೆ ಮತ್ತು ಅಧಿಕಾರಿಗಳ ಉಡಾಫೆ ಎದ್ದು ಕಂಡಿದೆ. ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ರೂಪಿಸುವುದಾಗಿ ಸ್ಥಳೀಯ ಪ್ರಗತಿಪರ ಚಿಂತಕರು ಎಚ್ಚರಿಕೆ ನೀಡಿದ್ದಾರೆ. ಅಂಬೇಡ್ಕರ್ ಅವರ ತಂದೆಯ ಹೆಸರನ್ನ ನಮ್ಮ ಸಕ್ಪಾಲ್ ಇಟ್ಕೊಂಡು ಈಗಲೂ ಅಂಬೇಡ್ಕರ್ ಅವರನ್ನ, ರಾಮ್ಜಿ ಅವರನ್ನ ಮತ್ತೆ ನೆನಪು ಮಾಡ್ತಾ ಇರೋದು ಇದೆಯಲ್ಲ, ಅದು ನನಗೆ ಬಹಳ ಸಂತೋಷದ ವಿಷಯ. ಸಾಮಾನ್ಯವಾಗಿ ನಮ್ಮ ಜನ ಏನ್ ಮಾಡ್ತಾರೆ, ಹೊರಗಿನಿಂದ ಈ ಮುಸಲ್ಮಾನರು ಇವರೆಲ್ಲ ದಾಳಿ ಆಗಕ್ಕೆ ಮೊದಲೇ ಇಲ್ಲಿದ್ದಂತ ಜನ ಇವರೇ ಜಗಳ ಕಾಯೋರು. ಇವರೇ ಜೈನರನ್ನ ಕಂಡ್ರೆ ಬೌದ್ಧರಿಗೆ ಆಗ್ತಿರಲಿಲ್ಲ, ಬೌದ್ಧರನ್ನ ಕಂಡ್ರೆ ಬ್ರಾಹ್ಮಣರಿಗೆ ಆಗ್ತಿರಲಿಲ್ಲ, ಬ್ರಾಹ್ಮಣರನ್ನ ಕಂಡ್ರೆ ಶೈವರಿಗೆ ಆಗ್ತಿರ್ಲಿಲ್ಲ, ಲಿಂಗಾಯತರಿಗೆ ಆಗ್ತಿರ್ಲಿಲ್ಲ. ಈ ತರ ಒಂದು ದೊಡ್ಡ ವೈಷಮ್ಯದ ಮನಸ್ಥಿತಿ ಇತ್ತು. ಅಂತಹ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಇದ್ದಂತ ಸಾವಿರಾರು ದೇವತೆಗಳು, ಅಪ್ಪ ಜಗಳ ಕಾಯ್ಬೇಡ್ರೆ, ಆ ದೇವರ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಜಾತಿಯ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ, ಧರ್ಮದ ಹೆಸರಲ್ಲಿ ಯಾಕೆ ಜಗಳ ಕಾಯ್ತೀರಿ ಅಂತ ಯಾವ ದೇವರುಗಳು ಹೇಳಲಿಲ್ಲ. ಈ ದೇಶದ ಮೇಲೆ ಗ್ರೀಕರು ದಾಳಿ ಮಾಡಿದಾಗ ಯಾವ ದೇವರುಗಳು ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ. ಈ ದೇಶಕ್ಕೆ ಅಫ್ಘಾನಿಸ್ತಾನದಿಂದ ಬಂದಂತ ಗಜನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ದಾಳಿ ಮಾಡಿದಾಗಲೂ ಯಾರು ನಮ್ಮನ್ನ, ಅವ್ರು ಬಂದು ನೇರವಾಗಿ ದೇವಾಲಯದ ಮೇಲೆ ಬೀಳೋರು. ಸೋಮನಾಥ್ಪುರ ದೇವಾಲಯದ ಮೇಲೆ ಬೀಳ್ತಾ ಇದ್ರು. ಗೊತ್ತಲ್ವ, ಹಿಸ್ಟ್ರಿ ಓದಿದ್ರಲ್ವಾ, ಯಾಕೆ ಆ ದೇವಾಲಯಗಳ ಮೇಲೆ ಬೀಳ್ತಾ ಇದ್ರು? ಇದನ್ನ ಯೋಚನೆ ಮಾಡ್ಬೇಕು ನೀವು. ಈ ದೇಶದಲ್ಲಿ ಬಡವರಿಗೆ ಅಂದ್ರೆ ತಳ ಸಮುದಾಯದಲ್ಲಿ ಇದ್ರಲ್ಲ 97% ಯಾವ್ದನ್ನ ದೇವರಾಜ ಅರಸು ಅವರು ಯಾರನ್ನ ಮೇಲಕ್ಕೆ ತರಬೇಕು ಅಂತ ಕನಸು ಕಂಡು ಅದರಲ್ಲಿ ಯಶಸ್ಸು ಪಡೆದ್ರು. ಈ ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ವಿದ್ಯೆ ಇರಲಿಲ್ಲ, ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕೆ ಕೆಲಸಗಳು ಸಿಗ್ತಾ ಇರಲಿಲ್ಲ, ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಇವೆಲ್ಲ ಸಮಸ್ಯೆಗಳು ಇದ್ದೋ. ಮತ್ತು ಇವರು ಸದಾಕಾಲವೂ ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಹರಕೆ ಕಟ್ಕೊಂಡು ದೇವಾಲಯಗಳಲ್ಲಿ ಆ ಹರಕೆ ಎಲ್ಲ ಹಾಕಿ ಆ ದೇವಾಲಯದ ಸಂಪತ್ತು ಜಾಸ್ತಿ ಆಗೋದು. ದೇವಾಲಯಗಳಲ್ಲಿ ಸಂಪತ್ತು ಜಾಸ್ತಿ ಆದ್ರೆ ಏನಾಗುತ್ತೆ, ಒಂದು ಹೊರಗಿನವ್ರು ಯಾರೋ ಬಂದು ದಾಳಿ ಮಾಡ್ತಾರೆ. ಇಲ್ಲ ಅಂದ್ರೆ ಈಗ ಅಯೋಧ್ಯೆಯಲ್ಲಿ ಮಾಡಿದಾರಲ್ಲ, ಅಯೋಧ್ಯೆಯಲ್ಲಿ ಏನ್ ಮಾಡಿದ್ರು, 200 ಕೋಟಿ ರೂಪಾಯಿ ಅಲ್ಲಿರೋ ಪೂಜಾರಿಗಳೇ ಹೊಡ್ಕೊಂಡ್ ತಿಂದ್ಬಿಟ್ರು. ಆಮೇಲೆ ತಿರುಪತಿ ಒಳಗೂ ಹಂಗೆ ಆಗ್ತಾ ಇದೆ. ಹೀಗೆ ಅಲ್ಲಿರೋರೇ ಹೊಡ್ಕೊಂಡ್ ತಿಂದು ಬಿಡ್ತಾರೆ. ಅಂದ್ರೆ ಸಂಪತ್ತು ಕ್ರೋಢೀಕರಣ ಆದ್ರೆ, ಎಲ್ಲರಿಗೂ ವಿಭಜನೆ ಆಗ್ಲಿಲ್ಲ ಅಂತಂದ್ರೆ ಅದು ಕೆಲವರ ಪಾಲಾಗುತ್ತೆ ಮತ್ತು ಅದರಿಂದ ದೇಶಿಕ ನ್ಯಾಯ. ಅಂದ್ರೆ ನಾವು ಯಾವತ್ತೂ ಕೂಡ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಸಂಪತ್ತು ಸರ್ವ ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ಯಾವುದೇ ಜಾತಿಯವರು ಇರಲಿ, ಅವರು ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಗಳಿಗೆ ಈ ವಿದ್ಯೆ, ಉದ್ಯೋಗ, ಸಂಪತ್ತು ಇವೆಲ್ಲ ಸಮಾನವಾಗಿ ಹಂಚಿಕೆ ಆದಾಗ ಆ ದೇಶ ಮಾಡ್ಕೋಬೇಕು. ಇದನ್ನ ಇಲ್ಲಿ ನೋಡಿ, ನಮ್ಮ ದೇಶದೊಳಗೆ ಮೊದಲಿಂದಲೂ ಇದಾಗಲೇ ಇಲ್ಲ. ಇದಾಗಕ್ ಶುರುವಾಗಿದ್ದು ಯಾವಾಗ್ಲಿಂದ, ಸ್ವಲ್ಪ ಈ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಅವರು ಕೆಲವು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡೋದು. ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅಂತ ಒಬ್ರು ಮಹಾರಾಜರು ಮೈಸೂರಿನಲ್ಲಿ, ಅವರು ಏನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತಂದ್ರೆ ತುಂಬಾ ಶಾಲೆಗಳನ್ನ ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾರೆ.
ನಿಮಗೆ ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ದೀರಾ? ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ ಅಂತ ಈಗಲೂ ಇದೆ. ಆ ಶಾಲೆಯನ್ನ ತಮ್ಮ ತಾಯಿಯ ಹೆಸರಿನಲ್ಲಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಇವೆಲ್ಲ ತೊಂದರೆಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ರು. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಅಧಿಕಾರ ನಡೆಸಿದ ನೆಹರು ತರದವರು ಅಂತ ಪ್ರಾರಂಭಗೊಂಡು ನಮ್ಮ ದೇವರಾಜ ಅರಸು ಅವರು ಇರಬಹುದು, ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ಕೆ.ಸಿ. ರೆಡ್ಡಿ ಅವರು ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು, ನಿಜಲಿಂಗಪ್ಪ, ದೇವೇಗೌಡರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಅಧಿಕಾರ ನಡೆಸ್ತಾ ಇರುವ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು. ಇವರೆಲ್ಲರೂ ಏನ್ ಮಾಡಿದ್ರು? ಸಮಾಜಮುಖಿಯಾಗಿ ಯೋಚನೆ ಮಾಡಿದ್ರು. ಎಲ್ಲ ಜಾತಿಯವರಿಗೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಗೋವಿಂದೇಗೌಡರ ಕಾಲದಲ್ಲಿ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ಪ್ರಾರಂಭ ಮಾಡಿದ್ರು. ಇವತ್ತು ಗುರುರಾಜ್ ಸರ್ ಅವರು ಹಾಗೆ ವಾಯ್ಸ್ಲೆಸ್ ಆಫ್ ವಾಯ್ಸ್ ದಮನಿತರ ಧ್ವನಿಯಾಗಿರುವಂಥ ಮತ್ತು ಹೋರಾಟದ ಧ್ವನಿಯಾಗಿರ್ತಕ್ಕಂಥ ರುಕ್ಮನೋರಮ್ಮ ಮೇಡಮ್ ಅವರು, ಹಾಗೆ ಜೀವನ ಹೇಗಿರಬೇಕು ಅಂತಂತಂದ್ರೆ, ಜೀವನ ತಮ್ಮ ಜೀವನ ಶೈಲಿ ಜೇನುನೊಣದ ಹಾಗಿರ್ಬೇಕಂತೆ. ಜೇನುನೊಣದ ಹಾಗಿರುತ್ತೆ ಅಂತಂದ್ರೆ, ನಾನು ಕೂಡ ಜೇನುನೊಣ ಬಹಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವರು ಹೇಳ್ತಾರೆ, ಜೇನುನೊಣ ಬೆಟ್ಟಗಳಲ್ಲಿರಲಿ, ಕಾಡಿನಲ್ಲಿರಲಿ, ಪರ್ವತಗಳ ಮೇಲಿರಲಿ, ಎಲ್ಲಾದ್ರೂ ಇರಲಿ, ಆ ಜೇನುನೊಣ ಹೂವನ್ನೇ ಹುಡ್ಕಾಡ್ಕೊಂಡು ಹೋಗುತ್ತದೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡ್ಕಾಡುತ್ತೆ ಹೊರತು ಆ ಕಾಡಲ್ಲೇ ಆಗಲಿ, ಆ ಪರ್ವತಗಳ ಮೇಲೆ ಆಗಿ ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ, ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನ ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಹೂವನ್ನ ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದು ಅದರ ಬಣ್ಣನ ನಾಶ ಮಾಡಲಿಲ್ಲ, ಅದರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನ ಮಾತ್ರ ಹೀರ್ಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ತಾವು ಸೇರ್ಬೇಕಾಗಿರುವಂತ ಗಮ್ಯ, ತಾವು ಸೇರ್ಬೇಕಾಗಿರುವಂತ ತೀರನ ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವಾಗಿರ್ಬೋದು, ನಾವು ನಡೆದು ಬಂದಂತಹ ದಾರಿ, ಹಿರಿಯರು ಮತ್ತು ಸಂಘಟನೆಗಳು, ಹೋರಾಟಗಳು, ದಲಿತ ಹೋರಾಟಗಳು, ದಲಿತ ಸಂಘಟನೆಗಳು, ಹಾಗೆ ಅವರು ತೋರಿಸಿದಂಥ ದಾರಿಯಲ್ಲೇ ನಾವು ಮುನ್ನಡೆದ ಜೇನುನೊಣದಂತೆ ಆಯ್ಕೆಯ ರೀತಿಯಲ್ಲಿ ಸುಮಧುರವಾದಂತಹ ಅಮೃತನ ಸವಿಯುವಂಥ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂಥ ಹೆಗ್ಗಣಗಳನ್ನ ಮೂಸೋ ರೀತಿ ಯಾವತ್ತೂ ಆಗಬಾರ್ದು. ನಮ್ಮ ಜೀವನದಲ್ಲಿ ಕೂಡ ಸಾಧನೆ ಮಾಡೋದಕ್ಕೆ ನಮ್ಮ ಪ್ರತಿ ಪ್ರಯತ್ನ ಕೂಡ, ನಮ್ಮ ಸಂಕಲ್ಪ ಕೂಡ ಇರಬೇಕು ಅಂತ ಬಯಸ್ತಾ, ಮುಖ್ಯ ಅತಿಥಿಗಳು ಗಣ್ಯರು ವೇದಿಕೆ ಮೇಲಿದ್ದಾಗ ಭಾಷಣ ಅಷ್ಟು ಸೂಕ್ತವಲ್ಲ. ಆದ್ದರಿಂದ ಈ 2 ಮಾತುಗಳನ್ನ ಹೇಳಿ ನಾನು ಈ ಪ್ರಾಸ್ತಾವಿಕ ನೋಡಿ. ಫ್ರೀಡಮ್ ಫ್ರಮ್ ಇಗ್ನೋರೆನ್ಸ್. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಗೊತ್ತು ಕತ್ಕೊಳ್ಬೇಕು. ಫ್ರೀಡಮ್ ಫ್ರಮ್ ಇಗ್ನೋರೆನ್ಸ್, ಫ್ರೀಡಮ್ ಫ್ರಮ್ ಪಾವರ್ಟಿ, freedom from illiteracy. So I think all you students who listen to me, listening to Devarajas ನಮ್ಮ ಜೊತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.